ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪಾ ಅಂದ್ರ ನನಗೆ ವೆರಿ ಸ್ಪೆಷಲ್ ಲಾಗ ಏನಪ್ಪಾ ಅಂದ್ರ ನಾಗರ ಪಂಚಮಿಗೆ ಕೊಬ್ಬರಿ ಕುಪ್ಸ ಅಂತ ಹೇಳಿ ಕೊಡ್ತಾರೆ ತವ್ರ ಮನೆಯವರು. ಇದು ನಮ್ಮ ಮಮ್ಮಿಯರ್ ಕೊಟ್ಟು ಕಳ್ಸಿದ್ ಕೊಬ್ಬರಿ ಕುಪ್ಸ. ಇದು ನಮ್ಮ ಸಣ್ಣಮ್ಮರ್ ಕೊಟ್ಟು ಕಳ್ಸಿದ್ದು ಮುಕ್ಕಳಿಂದ ಮನೋರ್ ಅಕ್ಕ. ಇದು ನಮ್ಮ ಮಮ್ಮಿ ಕೊಟ್ಟು ಕಳ್ಸ. ಏನೇನ್ ಕೊಟ್ಟು ಕಳ್ಸ ಅಂತ ಹೇಳಿ ನೋಡೋಣ ಬರ್ರಿ. ಎಲ್ಲ ಬಾಳ್ ಕಳ್ಸಿ ಅಂತ ಹೇಳಿದ್ರು. ನಾನೇ ನಾನು ಇಬ್ಬರೇ ಇರ್ತೀವಲ್ಲ, ಅದಕ್ಕೆ ಸ್ವಲ್ಪ ಕಳ್ಸ್ರಿ ಅಂತ ಹೇಳಿದೆ. ಅದಕ್ಕೆ ಸ್ವಲ್ಪ ನಾನೇ ಹೇಳಿ ಇಷ್ಟೇ ಕಟ್ರಿ ಅಂತ ಹೇಳಿಸ್ಕೊಂಡ್ ಹೇಳಿದ್ದು. ಫಸ್ಟ್ ಕೊಬ್ಬರಿ ಕುಪ್ಸ ಅಂದ್ರ ಎರಡು ಇದು ಇಡ್ತಾರ ಜಂಪರ್ ಪೀಸ್ಗಳು, ಇವೆರಡು. ಇದ್ರಾಗ ತೋರಿಸ್ ಏನೇನ್ ಕೊಟ್ರ ಅಂತ ಹೇಳಿ. ಇದು ನಮ್ಮ ಮಮ್ಮಿಯವ್ರು ಕೊಟ್ಟಿದ್ದು, ತೋರಿಸ್ತೀನಿ ಏನೇನ್ ಅಂತ ಹೇಳಿ. ಅದು ಆದ್ಮೇಲೆ ಇದು ಕೊಟ್ಟಾರ, ಕಚ್ಚಿಕಾಯಿ ಅಂತ ಹೇಳಿ. ನಮ್ ಕಡೆ ಮಾಡ್ತಾರ, ಉತ್ತರ ಕರ್ನಾಟಕದಾಗ ಮಾಡ್ತಾರ. ಆ ಕಡೆನು ಮಾಡ್ಬೋದು, ನನಗ್ ಗೊತ್ತಿಲ್ಲ. ಆದ್ರೆ ಆ ಕಡೆ ಸೈಡ್ ಹೆಂಗ್ ಮಾಡ್ತಾರ ಅಂತ ಹೇಳಿ ನಮ್ಮ ಮಮ್ಮಿಯರ್ ಹೇಳಿದೆ. ಒಂದ್ 10 ಕರ್ಚಿಕಾಯಿ ಕೊಟ್ಟು ಕಳ್ಸ್ರಿ ಅಂತ ನಾ ಹೇಳಿದೆ. ಆದ್ರೆ ನಮ್ಮ ಮಮ್ಮಿಯರ್ ಏನ್ ಮಾಡ್ಯಾರ, ಒಂದ್ 20-30 ಕರ್ಚಿಕಾಯಿ ಕೊಟ್ಟು ಕಳ್ಸ್ಯಾರ. ಇನ್ನ ಕ್ರಿಸ್ಪಿಯಾಗಿ ಅದಾವು. ಮನೇನೆ ಮಾಡ್ಬೇಕಂದಿದೆ ಇವಾಗ, ಆದ್ರೆ ಮಾಡಕ್ ಆಗ್ಲಿಲ್ಲ ನಂಗ. ಯಾಕ ಆಮೇಲೆ ಚಕ್ಲಿ, ಆಮೇಲೆ ಇದು ಮೋತಿಚೂರಿ ಲಾಡು, ಮತ್ತ ಲಾಸ್ಟಿಗೆ ಅವಲಕ್ಕಿ ಚೂಡ, ಮತ್ತ 2 ಕೊಬ್ಬರಿ ಗಿಟ್ಗ. ನಮ್ಮ ಮಮ್ಮಿ ಅವಲಕ್ಕಿ ಚೂಡ, ಚುರುಮುರಿ ಚೂಡ ಮತ್ತೆ ಮಾತಾಡಿ. ಅದ್ರ ರೆಸಿಪಿ ನಿಮ್ಗೆ ಏನು ಬೇಕಾಗಿತ್ತು ಅಂದ್ರೆ ನನಗೆ ಕಮೆಂಟ್ ಮಾಡ್ರಿ. ಮಮ್ಮಿ ಕಡೆ ಅದನ್ನ ಮಾಡಿಸ್ಕೇಶನ್ ಒಂದ್ಸತಿ ನಿಮಗೆ ಮುಂದಿನ ಲೋಗಳ ಹಾಕ್ತೀನಿ ನಾನು. ಟೋಟಲ್ ಆಗಿ ಕೊಬ್ಬರಿ ಕುಪ್ಸ ಇಷ್ಟು ಕೊಟ್ಟಾರ ನೋಡ್ರಿ ನಮ್ಮ ಮನ್ಯಾಗ. ಫಸ್ಟ್ ಚಕ್ಲಿ, ಆಮೇಲೆ ಲಾಡು, ಮುಚ್ಚೂರ್ ಲಾಡು, ಅವಲಕ್ಕಿ ಚೋಡ, ಕರ್ಚಿಕಾಯಿ, ಆಮೇಲೆ ಬ್ಲೌಸ್ ಪೀಸ್, ಆಮೇಲೆ ನಮ್ಮ ಅಣ್ಣ ಬಂದಿದ್ನೆಲ್ಲ ನಾನು ಕೊಡಕ. ಅದಕ್ಕೆ ನಮ್ಮ ಅಣ್ಣ ಇಷ್ಟ ಅಂತೇಳಿ 2 ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡನ. ಹಂಗೆ 2 ಕೊಬ್ಬರಿ ಗಿಟ್ಟಕ್ಕ. ನೋಡಮ್ ಹೆಂಗ್ ಮಾಡ್ಯಾಳ ನಮ್ಮ ಮಮ್ಮಿ. ಫಸ್ಟ್ ಚೋಡ ತಿನ್ ನೋಡ್ತೀನಿ ಹೆಂಗ್ ಮಾಡ್ಯಾಳ. ಚೋಡದು 2 ಮಾತನೇ ಇಲ್ಲ. ನಮ್ಮ ಮಮ್ಮಿ ಮಾಡೋದು ಅವಲಕ್ಕಿ ಚೋಡ, ಚುರುಮುರಿ ಚೋಡ ತಿಂದ್ರ ಮುಗೀತು. ಅಷ್ಟು ಟೇಸ್ಟ್ ಆಗಿ ಮಾಡ್ತಾಳ ಮಮ್ಮಿ. ಚಕ್ಲಿನೂ ಮಸ್ತ್ ಮಾಡ್ಯಾರ. ಈ ಚಕ್ಲಿ ನಾ ನಿಮ್ಗೆ ಹೇಳಬೇಕು. ಈ ಚಕ್ಲಿ ಮಾಡಿದ್ದು ನಮ್ಮ ಮಾಣ್ಯಕ್ಕ. ಆಕಿನಷ್ಟು ಚಂದ ನಮ್ಮ ಮನ್ಯಾಗ ಯಾರಿಗೂ ಚಕ್ಲಿ ಮಾಡಕ್ ಬರೋದೇ ಇಲ್ಲ. ಆಕಿ ಮಾಡ್ಲಿಕ್ಕಂದ್ರೆ ಮುಗೀತಿ. ಯಾರು ಚಕ್ಲಿನೂ ಮಾಡೋದಿಲ್ಲ ಮನ್ಯಾಗ. ಆಕಿ ಒಬ್ಬಾಕಿನ ಭಾಳ ಟೇಸ್ಟ್ ಮಾಡ್ತಾಳ ಚಕ್ಲಿ. ನಮ್ಮ ಮಮ್ಮಿ ಚೋಡ ಹೆಂಗ್ ಟೇಸ್ಟ್ ಮಾಡ್ತಾರ ಹಂಗೆ ನಮ್ಮ ಮಾಣ್ಯಕ್ಕ ಚಕ್ಲಿ ಟೇಸ್ಟ್ ಮಾಡ್ತಾರ. ಹಂಗೆ ಎಲ್ಲಾ ರೆಸಿಪಿ ಎಲ್ಲಾ ಅಡಿಗೆನು ಆಕಿನ ಕೈಲೇ ತಿನ್ನಂಗ, ಯಾರ ಕೈಲೂ ತಿನ್ನಂಗ ಆಗಲ್ಲ. ಅಷ್ಟು ಟೇಸ್ಟ್ ಆಗಿ ಮಾಡ್ತಾಳ. ನಾನು ಮಾಡುದಿಲ್ಲ ಚಕ್ಲಿ. ನಮ್ಮ ಮನ್ಯಾಗ ಆಕಿನ್ ಬಿಟ್ರೆ ಯಾರಿಗೂ ಬಂದೂ ಬರುದಿಲ್ಲ. ಅದಕ್ಕೆ ಹೇಳಕತ್ತೀನಿ ನಮ್ಮ ಮಾಣ್ಯಕ್ಕಗ ಥ್ಯಾಂಕ್ಸ್. ಆಮೇಲೆ ಕೊಬ್ಬರಿ ಕುಪ್ಸ ಕೊಟ್ಟಿದ್ದಕ್ಕೆ ನಂಗೆ ಭಾಳ ಖುಷಿ ಆಗೈತಿ. ಇನ್ನೆಲ್ಲ ಚಕ್ಲಿ ರೆಸಿಪಿನೂ ನಿಮ್ಗೆ ಬೇಕಾಗಿದ್ರ ನನಗ ಕಮೆಂಟ್ ಮಾಡ್ರಿ. ನಾನು ನಮ್ಮ ಅಕ್ಕಗೆ ಹೇಳಿ ಚಕ್ಲಿದು ರೆಸಿಪಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ಬ್ಲಾಗ್ ಒಳಗ. ಇಷ್ಟು ಕಳ್ಸ್ಯಾರಲ್ಲ, ನಂಗೆ ಭಾಳ ಖುಷಿ ಆಯ್ತು. ನಮ್ಮ ಮಮ್ಮಿಯರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಂಗೆ ಕೊಬ್ಬರಿ ಕುಪ್ಸ ಒಂದ್ 2 ವರ್ಷ ಬಂದಿಲ್ಲ. ಯಾಕಂದ್ರೆ ನಾವು ಊರಾಗ ಇದ್ದಿದ್ಲ. ಈ ವರ್ಷ ನಂಗೆ ಕೊಬ್ಬರಿ ಕುಪ್ಸ ತಂದು ಕೊಟ್ರ. ಭಾಳ ನಮ್ಮ ಸಣ್ಣಮ್ಮರಿಗೆ ಮತ್ತು ಮಮ್ಮಿಯರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮನು ತೋರಿಸ್ತಿದ್ಯಾ ನೀವು, ಮನು ತೋರಿಸಿಲ್ಲ ಅಂತ ನೀವು ಅನ್ಕೋತಿರ್ಬೇಕು. ಮನು ಇಲ್ಲ, ಮನು ಊರಿಗೆ ಹೋಗ್ಯಾನ. ಅದಕ್ಕೆ ನಾನೇ ಅಷ್ಟೇ ಒಬ್ಬೇಕಿನೇ ವಿಡಿಯೋ ಮಾಡಕತ್ತೀನಿ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರು ಏನೇ ಗಿಫ್ಟ್ ಕೊಟ್ರು, ತವ್ರ ಮನೆಯವರು ಕೊಟ್ಟಂತದ್ ಒಂದು ಸಣ್ಣದ್ ಏನೇ ಕೊಟ್ರು ಗಂಡನ ಮನೆಯಾಗಿದ್ದ ಹೆಣ್ಮಕ್ಳಿಗೆ ಭಾಳ ಖುಷಿ ಆಗ್ತದ. ಅದು ಎಲ್ಲರಿಗೂ ಆಗ್ತದ, ನನ್ ಒಬ್ಬಾಕಿಗೆ ಆಗ್ತದ ಅಂತ ನಾ ಹೇಳಕತ್ತಿಲ್ಲ. ಅದು ಎಲ್ಲರಿಗೂ ಅಭ್ಯಾಸ್ಲಿ ಎಲ್ಲರ ಮನ್ಸೊಳಗ್ನು ಇರ್ತದ. ನನ್ ತವ್ರ ಮನೆಯವ್ರು ಇದು ಕೊಟ್ರಲ್ಲ, ಅದು ಕೊಟ್ರಲ್ಲ ಅನ್ನೋ ಖುಷಿ ಯಾವಾಗ್ಲೂ ಇದ್ದೇ ಇರ್ತದ. ಆದ್ರೆ ನಮ್ಮ ಮನೆಯವ್ರು ಇದು ಕೊಟ್ಟು ಕಳ್ಸಿದ್ದು ಖುಷಿ ನಂಗೆ ಭಾಳ ಖುಷಿ ಆಗೈತಿ. ನನ್ನ ಮಿನಿ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಆಯ್ತು, ಸಂಜೆಗೆಲ್ಲ ಚಾ ಕುಡೀರಿ. ನಾನು ಚಾ ಕುಡಿತೀನಿ. ಬಾಯ್.